ಅನೇಕ ಜನ್ಮ ಸುಕೃತ ಫಲವಾಗಿ ಭಾರತದಲ್ಲಿ ಜನ್ಮ ಬಂದಿದೆ. ಆದರೆ ನಮ್ಮ ದುರಾದೃಷ್ಟ, ನಮ್ಮ ವಿದ್ಯೆಯಿಂದ ನಾವು ವಂಚಿತರಾಗಿ ಬದುಕುತ್ತಿದ್ದೇವೆ. ನಮ್ಮ ಭಾರತೀಯರಿಗೇ ಸೀಮಿತವಾಗಿರುವ ಮಾನವ ಜನ್ಮದ ಸಾಫಲ್ಯವನ್ನು ಒದಗಿಸಿಕೊಡುವ ಜಗತ್ತಿಗೆ ಏಕೈಕ ಮಹಾನ್ ವಿದ್ಯೆಯಾಗಿರುವ ವೇದಗಳು, ಅದರ ಪ್ರತಿನಿಧಿಯಂತಿರುವ ಸ್ಮೃತಿಗಳು, ಪುರಾಣ ಇತಿಹಾಸಗಳು ಮಾನವನನ್ನು ದೈವತ್ವದ ಕಡೆಗೆ ಕೊಂಡೊಯ್ಯುವ ಅತ್ಯಂತ ಶಕ್ತಿಶಾಲಿ ವಿದ್ಯಾಸಮೂಹ. ಈ ಜೀವಿಗೆ ತನ್ನ ಶ್ರೇಯಸ್ಸನ್ನು ತಾನು ಮಾಡಿಕೊಳ್ಳಲು ಇರುವ ಒಂದೇ ದಾರಿ ನಮ್ಮ ಪ್ರಾಚೀನ ವಿದ್ಯೆಗೆ ಶರಣಾಗುವುದು. ಈಗಿನ ಆಧುನಿಕ ಜನಜೀವನದ ಬಾಲ ಹಿಡಿದು ಹೋಗುವವರನ್ನು ಬಿಟ್ಟು ಯುಗ ಯುಗಾಂತರಗಳಿಂದ ಮಾನವನು, ಅದರಲ್ಲೂ ನಮ್ಮ ಭಾರತೀಯರು, ಈ ಅದ್ಭುತ ವಿದ್ಯೆಯ ಪ್ರಭಾವದಿಂದ ಸತ್ಯಸಂಧರಾಗಿ, ಮಹಾತ್ಮರಾಗಿ, ಜಗತ್ತಿಗೆ ಮಾರ್ಗದರ್ಶಕರಾಗಿ, ಆನಂದಮಯ ಜೀವನಕ್ಕೆ ಸಾಕ್ಷಿಗಳಾಗಿ ಬಾಳಿದರು. ಇಂತಹ ಮಹಾನ್ ವಿದ್ಯೆಯನ್ನು ತಿರಸ್ಕಾರ ಮಾಡಿಕೊಂಡು ಈಗಿನ ಮಾನವನು ಸುಖಪಡುತ್ತಿರುವುದೇನು? ಎಲ್ಲೆಲ್ಲೂ ವಂಚನೆ, ಸುಲಿಗೆ, ಮೋಸ, ದುರಾಚಾರ, ಭ್ರಷ್ಟಜೀವನ, ಧರ್ಮಾಧರ್ಮ ವಿವೇಚನೆ ಇಲ್ಲ, ಪಾಪ ಪುಣ್ಯದ ಅರಿವಿಲ್ಲ, ರೋಗಗಳ ತವರು, ಮನಸ್ಸಿಗೆ ನೆಮ್ಮದಿ ಇಲ್ಲ, ಸುಖ ಎನ್ನುವುದು ಬರೀ ತೋರಿಕೆ. ಇಷ್ಟೊಂದು ಆಸ್ತಿಗೆ ಒಡೆಯನಾಗಿ ಬದುಕುತ್ತಿದ್ದಾನೆ ಈ ಆಧುನಿಕ ಮಾನವ. ಇವನಿಗೆ ಸುಖ ಕನಸಿನಲ್ಲೂ ಸಿಗುವುದಿಲ್ಲ. ಇವನ ಸುಖ ಯಾವುದೆಂದರೆ, ಯಾವುದರಿಂದ ಜೀವನವನ್ನು ಅಧಃಪತನಕ್ಕೆ ಕೊಂಡೊಯ್ಯಲು ಕಾರಣವಾಗುವುದೋ ಅದನ್ನೇ ನಂಬಿ ನಡೆಯುವುದು. ಅದು ಆಗಿರಲಿ. ಈಗ ವಿಚಾರಕ್ಕೆ ಬರೋಣ. ಇಲ್ಲಿ ಬಂದಿರುವ ಕಥಾ ಸನ್ನಿವೇಶದಿಂದ ನಾವು ಕಲಿಯಬೇಕಾದ ಪಾಠ ಏನೆಂದರೆ, ನಮ್ಮ ಶರೀರದ ರಚನೆ ಮತ್ತು ಕಾರ್ಯವೈಖರಿ, ಇದರಲ್ಲಿ ಅಡಗಿರುವ ದೈವೀ ಪ್ರಭಾವ, ಪ್ರಾಣವಾಯುವಿನ ಅದ್ಭುತ ಕಾರ್ಯವೈಖರಿ, ಇದನ್ನು ಅನುಭವಿಗಳಾದ ಗುರುಗಳಿಂದ ಯಥಾವತ್ತಾಗಿ ತಿಳಿದು ಜೀವನದಲ್ಲಿ ಮುಂದುವರಿದರೆ ಅದರ ಪ್ರಭಾವ ವರ್ಣನಾತೀತ. ಎಲ್ಲ ರೀತಿಯ ನರಕ ಸದೃಶ ವಾತಾವರಣದಿಂದ ಮುಕ್ತಿ ಪಡೆಯಬಹುದು. ಆನಂದ ಜೀವನ ನಮ್ಮದಾಗುವುದು. ಮುಂದೆ ಇನ್ನೂ ವಿಚಾರ ಮಾಡೋಣ. ವೈಜ್ಞಾನಿಕ ಜೀವನ ಎಂದು ಬೀಗುವವರು ಅವಶ್ಯವಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು ಭಾರತದ ವಿದ್ಯೆಯ ಮಹತ್ವವನ್ನು. ಇದು ಮಹಾಭಾರತದಲ್ಲಿ ಬರುವಂಥ ಒಂದು ಕಥಾ ಸನ್ನಿವೇಶ. ಪ್ರಾಣವಾಯುವಿನ ಸ್ಥಿತಿಯ ವರ್ಣನೆ, ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಉಪಾಯ. ಪುನಃ ಬ್ರಾಹ್ಮಣನು ಧರ್ಮವ್ಯಾಧನನ್ನು ಪ್ರಶ್ನಿಸುತ್ತಾನೆ, ಮಹಾನುಭಾವ, ಶರೀರದಲ್ಲಿರುವ ಅಗ್ನಿಯು ತ್ವಕ್ ಮುಂತಾದ 7 ಧಾತುಗಳಿಂದ ಆಗಿರುವ ಈ ದೇಹವನ್ನು ಹೊಂದಿ ಶರೀರವನ್ನು ಪೋಷಿಸುವ ಶರೀರ ಅಭಿಮಾನಿಯು ಹೇಗೆ ಆಗುತ್ತಾನೆ ಮತ್ತು ನಾಡಿಯ ವಿಶಿಷ್ಟವಾದ ಮಾರ್ಗದಿಂದ ಶರೀರವನ್ನು ಪ್ರಾಣವಾಯು ಹೇಗೆ ಚಾಲನೆಗೊಳಿಸುತ್ತದೆ? ಇದು ಬ್ರಾಹ್ಮಣನ ಪ್ರಶ್ನೆ. ಯುಧಿಷ್ಠಿರ ಬ್ರಾಹ್ಮಣನಿಂದ ಕೇಳಲ್ಪಟ್ಟ ಈ ಪ್ರಶ್ನೆಗೆ ಧರ್ಮವ್ಯಾಧನು ಯಥಾನುರೂಪವಾಗಿ ಉತ್ತರಿಸಿದನು. ಈ ಉತ್ತರವನ್ನು ಮುಂದೆ ನೋಡೋಣ. ಈಗ ನಾವು ಬ್ರಾಹ್ಮಣನಿಂದ ಕೇಳಲ್ಪಟ್ಟ ಈ ಪ್ರಶ್ನೆಯನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಬ್ರಾಹ್ಮಣನು ವ್ಯಾಧನನ್ನು ಕೇಳಿದುದು ಶಾರೀರಿಕ ಶಾಸ್ತ್ರದ ವಿಷಯ. ನಮ್ಮ ಭಾರತ ದೇಶದ ಹಿರಿಮೆಯು ಶಾರೀರಿಕ ಶಾಸ್ತ್ರದ ಪ್ರೌಢಿಮೆಯಲ್ಲಿಯೇ ಇರುವುದು. ಬೇರಾವ ದೇಶವು ಶಾರೀರಿಕ ಶಾಸ್ತ್ರದ ವಿಷಯವನ್ನು ಇಷ್ಟು ಪರಿಚಯವನ್ನು ಪಡೆದಿರುವುದಿಲ್ಲ. ಶಾರೀರಿಕ ಶಾಸ್ತ್ರದ ವಿಷಯವಾಗಿ ಇಷ್ಟು ಪರಿಚಯವನ್ನು ಪಡೆದಿರುವುದಿಲ್ಲ. ಅನೇಕರಿಗೆ ಇದು ಊಹಿಸಲು ಸಹ ಕಷ್ಟವಾದ ವಿಷಯವಾಗಿದೆ. ಶಾರೀರಿಕ ಶಾಸ್ತ್ರವೆಂದರೆ ವೈದ್ಯಶಾಸ್ತ್ರವೆಂದು ಭಾವಿಸಬಾರದು. ವೈದ್ಯಶಾಸ್ತ್ರದ ರೀತಿಯಲ್ಲಿ ಶರೀರವನ್ನು ಪರೀಕ್ಷಿಸಬಹುದರೆ ಶರೀರದಲ್ಲಿರುವ ಅಪಾರ ಶಕ್ತಿಗಳ ಅರಿವಾಗುವುದಿಲ್ಲ. ಸಾವಿರಾರು ನಾಡಿಗಳ ಇರುವಿಕೆಯೂ ಸಹ ಆಧುನಿಕ ವೈದ್ಯರಿಗೆ ತಿಳಿಯುವುದಿಲ್ಲ. ಕೇವಲ ಕೆಲವು ನರಗಳ ಮಾಂಸಖಂಡಗಳ ಪರಿಚಯವು ಮಾತ್ರವೇ ಅವರಿಗಿರಲು ಸಾಧ್ಯ. ನಮ್ಮ ಶರೀರದಲ್ಲಿರುವ ಅಗ್ನಿ ಮತ್ತು ವಾಯುಗಳ ಪರಿಚಯವು ಜ್ಞಾನಿಯಾದವನಿಗೆ ಮಾತ್ರವೇ ಇರುವುದು. ನಮ್ಮ ಶರೀರದಲ್ಲಿ
ಪಂಚಗಪ್ಪ ವಾಯುಗಳಿವೆ ಎಂದರೆ ಆಧುನಿಕ ವೈದ್ಯರು ನಂಬುವರೇ? ಆದರೆ ಪ್ರಾಣಾಪಾನಾದಿ ಪಂಚವಾಯುಗಳಂತೂ ನಮ್ಮ ದೇಹದಲ್ಲಿರುವುದು ನಿಶ್ಚಯ. ಸಾಧಾರಣವಾಗಿ ಜನಸಾಮಾನ್ಯರೆಲ್ಲರೂ ಉಚ್ಛ್ವಾಸ ನಿಶ್ವಾಸಗಳನ್ನೇ ಪ್ರಾಣವೆಂದು ತಿಳಿಯುವರು. ಉಚ್ಛ್ವಾಸ ನಿಶ್ವಾಸಗಳಿಗೂ ಪ್ರಾಣವಾಯುಗೂ ನಿಕಟ ಸಂಬಂಧವಿದ್ದರೂ ಅದು ಪ್ರಾಣದ ಕಾರ್ಯವಾದರೂ ಸಹ ಉಚ್ಛ್ವಾಸ ನಿಶ್ವಾಸಗಳೇ ಪ್ರಾಣವಲ್ಲ. ಉಸಿರಾಡುವುದು ನಿಂತರೆ ಪ್ರಾಣ ಹೋಯಿತೆಂದು ಸಾಮಾನ್ಯವಾಗಿ ಭಾವಿಸಿದರೂ ಯೋಗಿಗಳ ವಿಷಯದಲ್ಲಿ ಇದು ಅಪವಾದವಾಗುತ್ತದೆ. ಯೋಗಿಗಳಾದವರು ಉಸಿರಾಡದೆಯೇ ಅನೇಕ ದಿನಗಳವರೆಗೆ ಬದುಕಿರಬಲ್ಲರು. ಇದರಿಂದಾಗಿ ಉಚ್ಛ್ವಾಸ ನಿಶ್ವಾಸಗಳಿಗಿಂತಲೂ ಬೇರೆಯಾದ ಪ್ರಾಣ ಹೊಂದಿದೆ ಎಂಬುದನ್ನು ನಿರ್ಧರಿಸಬಹುದಾಗಿದೆ. ಇದರಂತೆಯೇ ಅಪಾನ, ವ್ಯಾನ, ಉದಾನ, ಸಮಾನಗಳು ತಮ್ಮ ಶರೀರದಲ್ಲಿ ಶಕ್ತಿರೂಪವಾಗಿ ಇರುವವು. ಇವುಗಳನ್ನು, ಷಟ್ಚಕ್ರಗಳನ್ನು ಮತ್ತು ಅಗ್ನಿಯನ್ನು ತಿಳಿಯುವುದೇ ಶಾರೀರಿಕ ಶಾಸ್ತ್ರ. ಈ ಶಾಸ್ತ್ರವು ಭಾರತೀಯರಿಗೆ ಮಾತ್ರ ಮೀಸಲಾದುದು. ಭೌತಿಕ ವಿಜ್ಞಾನಿಗಳೊಡನೆ ನಾವು ಹೇಗೆ ಸಮಾನತೆಯನ್ನು ಪಡೆಯಲು ಬಹಳ ಕಷ್ಟವಾಗುವುದೋ ಅಂತೆಯೇ ಪ್ರಪಂಚದ ಯಾವ ಜನಾಂಗದವರು ಶಾರೀರಿಕ ಶಾಸ್ತ್ರದಲ್ಲಿ ನಮ್ಮ ಸಮಾನತೆಯನ್ನು ಪಡೆಯಲು ಕಷ್ಟವಾಗುವುದು. ಆದ್ದರಿಂದ ಈ ಮಹಾವಿದ್ಯೆಯನ್ನು ನಾವು ಯಥಾವತ್ತಾಗಿ ಉಳಿಸಿಕೊಂಡು ಬರಬೇಕಾದ ಅವಶ್ಯಕತೆಯು ಬಹಳವಾಗಿದೆ. ಇತ್ತೀಚೆಗೆ ಈ ಮಹಾವಿದ್ಯೆಯು ಕೇವಲ ಪ್ರವಚನಗಳಲ್ಲಿ ಮಾತ್ರವೇ ಉಳಿದಿದೆ. ಇನ್ನು ಇದು ಅನುಭವೈಕ ವೇದ್ಯವಾದ ಮಹಾವಿದ್ಯೆ. ಆದರೆ ಇದಕ್ಕೆ ಮಹಾ ಸಾಧನೆಯನ್ನು ಮಾಡಬೇಕು, ಗುರುವಿನ ಅನುಗ್ರಹವಿರಬೇಕು. ಇಂತಹ ಜಟಿಲವಾದ ಶಾರೀರಿಕ ವಿದ್ಯೆಯ ವಿಷಯವನ್ನು ಬ್ರಾಹ್ಮಣನು ಪ್ರಶ್ನಿಸುತ್ತಾನೆ. ಮುಂದೆ ವ್ಯಾಧನು ಉತ್ತರವನ್ನು ಕೊಡುತ್ತಾನೆ. ಆ ಉತ್ತರದ ವಿವರಣೆ ಮುಂದೆ ನೋಡೋಣ. ವಿಜ್ಞಾನ ರೂಪವಾದ ಅಗ್ನಿಯು ತಲೆಯಲ್ಲಿದ್ದು, ಎಂದರೆ ಸಹಸ್ರಾರ ರೂಪದಲ್ಲಿ ಶರೀರವನ್ನು ರಕ್ಷಿಸುತ್ತದೆ. ಪ್ರಾಣವಾದರೋ ಸಹಸ್ರಾರ ಮತ್ತು ಅಗ್ನಿ ಈ ಎರಡರಲ್ಲಿಯೂ ಇರುತ್ತಾ ಎರಡರ ಕಾರ್ಯವಾಗಿ ದೇಹವನ್ನು ಆಡಿಸುತ್ತದೆ. ಹೀಗೆ ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವೂ ಕೂಡ ಪ್ರಾಣದಲ್ಲಿ ನೆಲೆಗೊಂಡಿವೆ. ಈ ಪ್ರಾಣವೇ ಭೂತಗಳಲ್ಲಿ ಶ್ರೇಷ್ಠವಾದುದು. ಬ್ರಹ್ಮಮೂಲವಾಗಿರುವ ಈ ಪ್ರಾಣವನ್ನು ನಾವು ಉಪಾಸನೆ ಮಾಡುತ್ತೇವೆ. ಈ ಅಗ್ನಿ ಪ್ರಾಣಿಗಳ, ಅಂದರೆ ಚಿತಗ್ನಿ ಮತ್ತು ಪ್ರಾಣಗಳ ಒಡಗೂಡಿದ ಜೀವನೇ ಎಲ್ಲ ಭೂತಗಳಿಗೂ ಆತ್ಮನು. ನಿತ್ಯವಾದ ಪರಬ್ರಹ್ಮವೂ ಅದೇ ಆಗಿರುತ್ತದೆ. ಅದೇ ಬ್ರಹ್ಮವೇ ಮಹತ್ತು, ಬುದ್ಧಿ, ಅಹಂಕಾರಗಳಾಗಿ ಪ್ರಾಣಿಗಳ ಶಬ್ದ, ಸ್ಪರ್ಶ ಮುಂತಾದ ವಿಷಯಗಳೂ ಆಗುತ್ತವೆ. ಹೀಗೆ ಈ ದೇಹ ಇಂದ್ರಿಯಾದಿಗಳೆಲ್ಲವೂ ಎಲ್ಲೆಡೆಗಳಲ್ಲಿಯೂ ಒಳಗೆ ಮತ್ತು ಹೊರಗೆ ಪ್ರಾಣದಿಂದ ರಕ್ಷಿಸಲ್ಪಡುತ್ತಿವೆ. ಪ್ರಾಣವು ಮಧ್ಯದಲ್ಲಿರುತ್ತದೆ. ಅನಂತರ ಅದು ಸಮಾನವಾಗಿ ಪೃಷ್ಠದಲ್ಲಿ ತನ್ನ ಉದ್ದಿಷ್ಟವಾದ ಗತಿಯನ್ನು ಹೊಂದುತ್ತಾ ಬಸ್ತಿಯ ಮೂಲಕ, ಅಂದರೆ ಮೂತ್ರಾಶಯದ ಮೂಲಕ ಗುದವನ್ನು ಮತ್ತು ಜಠರಾಗ್ನಿಯನ್ನು ಆಶ್ರಯಿಸಿ ಆಹಾರವನ್ನು ಜೀರ್ಣ ಮಾಡಿ ಪುರುಷಗಳನ್ನು ಅದರ ಜಾಗಕ್ಕೆ ಒಯ್ಯುತ್ತಾ ಅಪಾನವಾಗಿ ಕೆಲಸ ಮಾಡುತ್ತದೆ. ಹೀಗೆ ಅದೇ ಪ್ರಾಣವು ಪ್ರಯತ್ನದಲ್ಲೂ, ಅದಕ್ಕನುಕೂಲವಾದ ಕೆಲಸದಲ್ಲೂ ಮತ್ತು ಸಾಮರ್ಥ್ಯದಲ್ಲೂ ಈ ಮೂರರಲ್ಲೂ ಇರುವಾಗ ಅಧ್ಯಾತ್ಮವನ್ನು ಬಲ್ಲ ಜನರು ಅದನ್ನು ಉದಾನವೆಂದು ಕರೆಯುತ್ತಾರೆ. ಈ ವಾಯುವು ಮನುಷ್ಯನ ಇಡೀ ದೇಹದಲ್ಲಿ ಪ್ರತಿಯೊಂದು ಸಂಧಿಯಲ್ಲೂ ಸೇರಿಕೊಂಡಾಗ ವ್ಯಾನವೆಂದು ಕರೆಯಲ್ಪಡುತ್ತದೆ. ಜಠರಾಗ್ನಿಯು ತ್ವಕ್ ಮುಂತಾದ ಧಾತುಗಳಲ್ಲಿ ವ್ಯಾಪಿಸಿ ಪ್ರಾಣಾದಿ ವಾಯುಗಳಿಂದ ಪ್ರೇರಿತವಾಗಿ ಅನ್ನವೇ ಮುಂತಾದ ರಸಗಳನ್ನು, ಧಾತುಗಳನ್ನು ಮತ್ತು ಪಿತ್ತವೇ ಮೊದಲಾದ ದೋಷಗಳನ್ನು ಪರಿಣಾಮಗೊಳಿಸುತ್ತಾ ಓಡಾಡುತ್ತದೆ. ಪ್ರಾಣಗಳ ಸಂಘರ್ಷದಿಂದ ಜಠರದಲ್ಲಿ ಶಾಖ ಉಂಟಾಗುತ್ತದೆ. ಅದೇ ವೈಶ್ವರಾಗ್ನಿ. ಅದೇ ದೇಹಗಳ ಅನ್ನವನ್ನು ಪಚನ ಮಾಡುವುದು. ಶರೀರ ವ್ಯಾಪಾರವು ನಡೆಯುವಾಗ ಪ್ರಾಣ ಮತ್ತು ಅಪಾನಗಳು ಸಮಾನ ಮತ್ತು ಉದಾನಗಳ ಮಧ್ಯದಲ್ಲಿ ಸೇರಿಕೊಳ್ಳುತ್ತದೆ. ಹೃದಯದಲ್ಲಿರುವ ಪ್ರಾಣವು ನಾಭಿಯಲ್ಲಿರುವ ಸಮಾನವನ್ನು, ಗುದದಲ್ಲಿರುವ ಅಪಾನವು ಕಂಠದಲ್ಲಿರುವ ಉದಾನವನ್ನು ಸೇರಿಕೊಳ್ಳುತ್ತದೆ.
ಅಲ್ಲಿಯೂ ಹೀಗೆಯೇ ಪ್ರಾಣಾಪಾನ ಸಮಾನಗಳು ನಾಭಿಯಲ್ಲಿ ಸಂಘರ್ಷಣವಾಗುವುದರಿಂದ ಅಗ್ನಿಯು ಉಂಟಾಗಿ ತನ್ನ ಅಧಿಷ್ಠಾನವಾದ ಸಪ್ತಧಾತುಮಯವಾದ ಶರೀರವನ್ನು ಪರಿಣಾಮ ಹೊಂದಿಸುತ್ತದೆ, ಅಂದರೆ ಪುಷ್ಟಿಗೊಳಿಸುತ್ತದೆ. ಈ ಅಗ್ನಿಯು ಪಾಯುಸ್ಥಾನದವರೆಗೆ ಗುದವನ್ನು ಪ್ರವೇಶಿಸಿದಾಗ ಗುದ ಅಥವಾ ಅಪಾನವಾಗುತ್ತದೆ. ಅಪಾನಾಗ್ನಿಯಿಂದಲೇ 5 ಪ್ರಾಣಗಳಲ್ಲಿಯೂ ಸ್ರೋತಸ್ಸುಗಳು ಅಥವಾ ನಾಡಿ ಮಾರ್ಗಗಳು ಉಂಟಾಗುತ್ತವೆ. ನಾಡಿಯ ಮಾರ್ಗಗಳ ಮೂಲಕ ಮೇಲಕ್ಕೆ ಪುಟ ಹೊಡೆದಾಗ ಪ್ರಾಣಾಪಾನಾದಿ ವಾಯುಗಳಾಗುತ್ತವೆ. ಅಗ್ನಿಯ ವೇಗವನ್ನು ಹೊತ್ತು ಬಂದ ಪ್ರಾಣವು ಗುದದ ತುದಿಯಲ್ಲಿ ಡಿಕ್ಕಿ ಹೊಡೆದು ಮತ್ತೆ ಮೇಲಕ್ಕೆ ಜಿಗಿದು ಪುನಃ ಅಗ್ನಿಯನ್ನು ಎಸೆಯುತ್ತದೆ. ಘರ್ಷಣೆಯ ವೇಗದಿಂದ ಅಗ್ನಿಯು ವೃದ್ಧಿಯಾಗುವುದು. ಪಕ್ವಾನ್ನದ ಜಾಗವು ನಾಭಿಯ ಕೆಳಗಡೆ ಮತ್ತು ಆಮಾಶಯವು ಅದರ ಮೇಲೆ ಇರುತ್ತದೆ. ಶರೀರದಲ್ಲಿ ನಾಭಿ ಮಧ್ಯದಲ್ಲಿ ಎಲ್ಲ ಪ್ರಾಣಿಗಳು ನೆಲೆಗೊಂಡಿವೆ. ಪ್ರಾಣಿಗಳಿಗೆ ನಾಭಿಯೇ ಕೇಂದ್ರ. ನಾಡಿಗಳೆಲ್ಲವೂ ಹೃದಯದಿಂದ ಅಡ್ಡಲಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೊರಟ 10 ಪ್ರಾಣಗಳಿಂದ ಪ್ರೇರಿಸಲ್ಪಟ್ಟು ಅನ್ನ ರಸಗಳನ್ನು ಸಾಗಿಸುತ್ತವೆ. 10 ಪ್ರಾಣಗಳು ಯಾವುವೆಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನಗಳೆಂಬ 5 ವಾಯುಗಳು ನಮ್ಮ ದೇಹದಲ್ಲಿವೆ. ಮಿಕ್ಕ ಉಪ ಪ್ರಾಣವಾಯುಗಳು 5: ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ. ಇವು 10 ಪ್ರಾಣವಾಯುಗಳು. ಎರಡನೇ ಭಾಗ ಮುಂದುವರಿಸೋಣ. ಅದರಲ್ಲಿ ಜೀವನದ ರಹಸ್ಯ ವಿಚಾರಗಳು ಉಲ್ಲೇಖಿಸಲಾಗಿದೆ. ಇಲ್ಲಿಯವರೆಗೂ ನೀವು ತಿಳಿದಿದ್ದು ನಮ್ಮ ದೇಹದ ಅಂತರ್ಗತವಾದ 10 ಪ್ರಾಣಶಕ್ತಿಯ ವಿವರ. ಮುಂದಿನ ಸಂಚಿಕೆಗಳಲ್ಲಿ ನಾಗರಿಕ ಜನತೆ ತಿಳಿಯಲೇಬೇಕಾದ ಮಹಾಭಾರತದ ಅನಂತ ರಹಸ್ಯ ವಿಚಾರಗಳು ಪ್ರಕಟವಾಗುವುದು. ತಿಳಿದು ಜೀವನದಲ್ಲಿ ಒಂದು ಹೊಸ ಚೈತನ್ಯ ತಂದುಕೊಂಡು ಸುಖ ಸಂತೋಷ ನಿಮ್ಮದಾಗಿಸಿಕೊಳ್ಳಿ. ಸ್ವಸ್ತಿ.